ಹಿರಿಯ ನಾಗರಿಕರ ಸೌಲಭ್ಯಗಳನ್ನು ಕಸಿದುಕೊಂಡಿದೆ ಕೇಂದ್ರ ಸರ್ಕಾರ. ಹಿರಿಯ ನಾಗರಿಕರಿಗೆ ರೈಲು ಪ್ರಯಾಣದ ಶೇಕಡ 40ರಷ್ಟು ರಿಯಾಯಿತಿ ಸ್ಥಗಿತವಾಗಿದೆ. ಕೋವಿಡ್ ಸಮಯದಲ್ಲಿ ಸ್ಥಗಿತಗೊಂಡಿರುವಂಥ ರಿಯಾಯಿತಿ ಯೋಜನೆ ಇದೆ. ನಮ್ಮ ಬಸ್ಗಳಲ್ಲೂ ಕೂಡ ಸಂಚರಿಸುವಂಥ ಹಿರಿಯ ನಾಗರಿಕರಿಗೆ ಕನ್ಸೆಷನ್ ಕೊಡಲಾಗುತ್ತೆ, ಟಿಕೆಟ್ಗಳಲ್ಲಿ ರಿಯಾಯಿತಿಯನ್ನು ಕೊಡಲಾಗುತ್ತೆ. ಅದೇ ರೀತಿ ಕೇಂದ್ರ ಸರ್ಕಾರ ಕೂಡ ರೈಲು ಪ್ರಯಾಣ ಮಾಡುವಂಥ ಹಿರಿಯ ನಾಗರಿಕರಿಗೆ, ಅಂದರೆ 60 ವರ್ಷ ಮೀರಿದಂಥ ಹಿರಿಯ ನಾಗರಿಕರಿಗೆ 40% ರಿಯಾಯಿತಿ, 40% ಡಿಸ್ಕೌಂಟ್ ಕೊಡಲಾಗ್ತಾ ಇತ್ತು. ಆದರೆ 6 ವರ್ಷಗಳಿಂದ ಮನವಿ ಮಾಡ್ತಾ ಇದ್ದರೂ ಕೂಡ ರೈಲ್ವೆ ಇಲಾಖೆ ಇದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ನೈಋತ್ಯ ರೈಲ್ವೆ ವಿಭಾಗದಲ್ಲಿ 22 ಲಕ್ಷ ಜನ ಈ ಯೋಜನೆಯಿಂದ ವಂಚಿತರಾಗಿದ್ದಾರೆ. 22 ಲಕ್ಷ ಜನ ಈ ಯೋಜನೆಯಿಂದ ವಂಚಿತರಾಗಿದ್ದಾರೆ. ಹಿರಿಯ ನಾಗರಿಕರಿಗೆ ನೋಡಿ, ಬಸ್ಗಳಲ್ಲಿ ಸೀಟ್ಗಳನ್ನು ಕಾಯ್ದಿರಿಸಲಾಗಿರುತ್ತೆ ಹಿರಿಯ ನಾಗರಿಕರು ಅಂತ ಹೇಳಿ. ಬಸ್ಗಳಲ್ಲಿ ಹಿರಿಯ ನಾಗರಿಕರಿಗೆ ಕನ್ಸೆಷನ್ ಟಿಕೆಟ್ ದರವನ್ನು ನಿಗದಿಪಡಿಸಲಾಗಿದೆ. ಅದೇ ರೀತಿ ರೈಲಿನಲ್ಲೂ ಕೂಡ ಸಂಚರಿಸುವಂಥ ಹಿರಿಯ ನಾಗರಿಕರಿಗೆ ರಿಯಾಯಿತಿ ದರದಲ್ಲಿ 40% ಆಫ್ ಅವರಿಗೆ ಅಂತ ಹೇಳಿ ಕೊಡಲಾಗ್ತಾ ಇತ್ತು. ಒಂದು ಹಿರಿಯ ನಾಗರಿಕರಿಗೆ ಕೊಡುವಂಥ ಗೌರವ ಅದು. ಜೊತೆಗೆ 60 ವರ್ಷ ದಾಟಿದ ನಂತರದಲ್ಲಿ ದುಡಿಯುವ ಸಾಮರ್ಥ್ಯ ಇರೋದಿಲ್ಲ, ಕಡಿಮೆ ಆದಾಯ ಇರುತ್ತೆ, ಅಂಥವರಿಗೆ ಸಹಾಯ ಮಾಡುವಂಥ ಯೋಜನೆಗಳಿವೆಲ್ಲವೂ ಕೂಡ. ಆದರೆ ಇದು ಸ್ಥಗಿತಗೊಂಡು 6 ವರ್ಷಗಳೇ ಕಳೆದು ಹೋಗಿದೆ. ಇಲ್ಲಿಯವರೆಗೂ ಅದು ಮತ್ತೆ ಪುನರಾರಂಭಗೊಂಡಿಲ್ಲ. ಹಿರಿಯ ನಾಗರಿಕರು ಅಂದರೆ ಈ ದೇಶದ ಒಂದು ದೊಡ್ಡ ಆಸ್ತಿ. ಇದೇ ಒಂದು ಆಸ್ತಿಯ ಜೊತೆಗೆ ಇವತ್ತು ಕೇಂದ್ರ ಸರ್ಕಾರ ಚೆಲ್ಲಾಟ ಆಡ್ತಾ ಇದೆ. ಮಹತ್ವಾಕಾಂಕ್ಷಿ ಯೋಜನೆ ಕೋವಿಡ್ ಪೂರ್ವದಲ್ಲಿ ನೋಡಿದಾಗ ಇಲ್ಲಿ ಅಂತಂದರೆ ಪ್ರತಿಯೊಬ್ಬ ಹಿರಿಯ ನಾಗರಿಕರಿಗೂ ಇವತ್ತು ರೈಲ್ವೆ ಪ್ರಯಾಣ ಉಚಿತವಾಗಿತ್ತು. ಕೋವಿಡ್ ಸಮಯದಲ್ಲಿ ಬಂದಂತಹ ಒಂದು ರೈಲ್ವೆ ಪ್ರಯಾಣ, ಉಚಿತ ಪ್ರಯಾಣವನ್ನು ಸಂಪೂರ್ಣವಾಗಿ ಇಲ್ಲಿ ಅಂತಾರೆ ಹಿರಿಯ ನಾಗರಿಕರಿಂದ ಕಸಿದುಕೊಂಡಿದೆ. ಪುನರಾರಂಭ ಮಾಡಿರುವಂತಹ ಗೋಜಿಗೆ ಇವತ್ತು ಸರ್ಕಾರ ಹೋಗಿಲ್ಲ. ಈ ಸಂದರ್ಭದಲ್ಲಿ ಹಿರಿಯ ನಾಗರಿಕರನ್ನು ಮಾತಾಡ್ತೀನಿ. ಸರ್, ಕೋವಿಡ್ ನೆಪದಲ್ಲಿ ಬಂದಾದಂತಹ ಒಂದು ಯೋಜನೆ ಇದು. ಹಿರಿಯ ನಾಗರಿಕರಿಗೆ ರೈಲ್ವೆದಲ್ಲಿ ಫ್ರೀ ಇತ್ತು, ಇಲ್ಲಿವರೆಗೂ ಸ್ಟಾರ್ಟ್ ಮಾಡಿಲ್ಲ. ತಾವೇನು ಹೇಳ್ತೀರಿ? ಫ್ರೀ ಇದ್ದಿಲ್ಲ, 50% ಕನ್ಸೆಷನ್ ಇತ್ತು. ಅದು ಕೋವಿಡ್ ಸ್ಟಾರ್ಟ್ ಆದಮೇಲೆ ಎಲ್ಲ ಸ್ಕೀಮ್ಸು ಬಂದ್ ಮಾಡಿದ್ರು ರೈಲ್ವೆದೊಳಗೆ. ಅದಕ್ಕೆ ಅದು ಅನಿವಾರ್ಯ ಆಗಿತ್ತು, ನಾವು ಅದಕ್ಕೆ ಒಪ್ಕೊಂಡ್ವಿ. ಮುಂದೆ ಕೋವಿಡ್ ಹೋದ್ಮೇಲೆ ಸ್ಟಾರ್ಟ್ ಮಾಡ್ತೇವೆ ಅಂತ ಹೇಳಿದರು. ಈ ಕೋವಿಡ್ ಎಲ್ಲ ಹೋಗಿ 20ನೇ ಇಸ್ವಿ ಒಳಗೆ ಬಂದಾಗಿತ್ತು. ಇವತ್ತು 26ನೇ ಇಸ್ವಿ. ಅವಾಗ ಏನು ಬಂದ್ ಮಾಡಿದ್ರು ಎಲ್ಲ ಚಲೋ ಮಾಡ್ಯಾರ. ಬೇರೆ ಸ್ಕೀಮ್ ಎಲ್ಲ ಹ್ಯಾಂಡಿಕ್ಯಾಪ್ಟು, ಡಾಕ್ಟರ್ಸದ್ದು ಅವೆಲ್ಲನೂ ಕನ್ಸೆಷನ್ ಕೊಟ್ಟಿದ್ದು ಎಲ್ಲ ಚಲೋ ಮಾಡ್ಯಾರ, ಎಕ್ಸೆಪ್ಟ್ ಹಿರಿಯ ನಾಗರಿಕರು. ಇದ್ರ ಸಲುವಾಗಿ ಮೋದಿಜಿಯವರಿಗೆ 100 ಸಾವಿರಗಟ್ಟಲೆ ಮನವಿ ಪತ್ರ ಆಲ್ ಇಂಡಿಯಾ ಎಲ್ಲ ಆಗೈತಿ. ಆದರೆ ಮೋದಿಯವರು ತೆಗಿತಾ ಇಲ್ಲ. ಅದಕ್ಕೆ ಕಾರಣ ನಮಗೆ ಗೊತ್ತಾಗಿಲ್ಲ. ಮೋದಿಜಿಯವರು ಹಿರಿಯ ನಾಗರಿಕರ ಮೇಲೆ ಅನುಕಂಪ ಐತಿಲ್ಲ ಅಂತ, ಹಿರಿಯ ನಾಗರಿಕರ ಮೇಲೆ ಮೋದಿಜಿಯವ್ರ ಅನುಕಂಪ ಐತಿಲ್ಲ ಅನ್ನೋ ನಮಗೆ ಡೌಟ್ ಬರಾಕತ್ತೈತಿ. ಅದ್ರಂಗೆ ಮೋದಿಜಿಯವರು ಆಯುಷ್ಮಾನ್ ಭಾರತನೂ ಕರ್ನಾಟಕ ಇನ್ವ್ಯಾಲಿಡ್ ಆಗೈತಿ. ರೈಲ್ವೆದಂತಿ ಕೊಡಲೇಬೇಕು. ಅದಕ್ಕೆ ನಾವು ಆಲ್ ಇಂಡಿಯಾ ಲೆವೆಲ್ದೊಳಗೆ ಮೊನ್ನೆ ಒಂದು ತೀರ್ಮಾನ ಮಾಡೀವಿ. ಮುಂದಿನ ಈ ಇದ್ರೊಳಗೆ ವಿಶ್ವ ಹಿರಿಯ ನಾಗರಿಕ ದಿನಾಚರಣೆ ಅಕ್ಟೋಬರ್ದೊಳಗೆ ಬರ್ತೈತಿ. ಅದರೊಳಗೆ ಚಲೋ ಮಾಡ್ದೆ ಇದ್ರೆ ಆಲ್ ಓವರ್ ದ ಇಂಡಿಯಾ ಪ್ರತಿಯೊಂದು ಮೇಜರ್ ರೈಲ್ವೆ ಸ್ಟೇಷನ್ ಮುಂದೆ ಹಿರಿಯ ನಾಗರಿಕರ ಧರಣಿ ಸತ್ಯಾಗ್ರಹ ಮಾಡೋಕೆ ಡಿಸಿಷನ್ ತೊಗೊಂಡಿದ್ವಿ ನಾವು. ಥ್ಯಾಂಕ್ ಯು ಸರ್. ಕೋವಿಡ್ ನೆಪ ಹೇಳಿ ಬಂದ್ ಮಾಡಿದರು, ಪುನಃ ಮಾಡಬೇಕಾಗಿತ್ತಲ್ಲ, ಯಾಕೆ ಮಾಡ್ತಿಲ್ಲ ಕೇಂದ್ರ ಸರ್ಕಾರ? ಕೇಂದ್ರ ಸರ್ಕಾರ ಹಿರಿಯ ನಾಗರಿಕರ ಬಗ್ಗೆ ಅಸಡ್ಡೆಯನ್ನು ತೋರ್ತಾ ಇದೆ. ಬರೀ ಇವರ ಈಗಾಗಲೇ ಕೋವಿಡ್ಗಿಂತ ಮುಂಚೆನೇ ಇದು ನಮ್ಗೆ ಕೊಡ್ತಾಯಿದ್ರು. ಪುರುಷರಿಗೆ 40%, ಮಹಿಳೆಯರಿಗೆ 50% ಕನ್ಸೆಷನ್ ಕೊಡ್ತಾಯಿದ್ರು. ಅದನ್ನು ನಿಲ್ಲಿಸಿ ಸುಮಾರು ವರ್ಷಗಳಾಯ್ತು. ಈಗ ಅದನ್ನು ತಕ್ಷಣ ಈಗಾಗಲೇ ನಾವು ಕೇಂದ್ರ ಸರ್ಕಾರಕ್ಕೆ ಸಾಕಷ್ಟು ಮನವಿಯನ್ನು ಕೊಟ್ಟಿದ್ದೇವೆ. ನಮ್ಮ ಈ ಕೇಂದ್ರ ಸರ್ಕಾರದ ಮಂತ್ರಿಗಳಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿಯವರು ಕೂಡ ಸಾಕಷ್ಟು ಸಲ ನಾವು ಮನವಿ ಮಾಡಿದ್ದೇವೆ. ಅದೇ ರೀತಿಯಾಗಿ ಪ್ರಧಾನಮಂತ್ರಿಯವರು ಕೂಡ ಮತ್ತು ಹಣಕಾಸಿನ ಸಚಿವರಿಗೆ, ಕೇಂದ್ರ ಸರ್ಕಾರಕ್ಕೂ ಕೂಡ ನಾವು ಮನವಿಯನ್ನು ಮಾಡಿದ್ದೇವೆ. ನಮ್ಮ ಒಂದು ಮನವಿಯನ್ನು ಭಾಳಷ್ಟು ಕ್ಷೀಣವಾಗಿ ಅದನ್ನು ಅಲ್ಲಗಳಿತಾ ಇದ್ದಾರೆ. ಅದಕ್ಕೆ ಹಿರಿಯ ನಾಗರಿಕರು ಮತ್ತು ಈ ನಿವೃತ್ತ ನೌಕರರ ಸಂಘ ಇಲ್ಲಿವರೆಗೆ ನಾವು ಸಾಕಷ್ಟು ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಇದನ್ನು ತಕ್ಷಣ ಈಗ ಜಾರಿಯಲ್ಲಿ ತರಬೇಕು, ಇರದಿದ್ದರೆ ನಾವು ಉಗ್ರವಾದಂಥ ಹೋರಾಟವನ್ನು ಮಾಡ್ತೀವಿ. ಇಷ್ಟು. ಥ್ಯಾಂಕ್ ಯು ಸರ್. ಕೋವಿಡ್ ನೆಪವನ್ನು ಹೇಳಿಕೊಂಡು ಇಲ್ಲಿ ಅಂತಂದರೆ ನಮ್ಮಿಂದ ಈ ಯೋಜನೆಯನ್ನು ಕಸಿದುಕೊಂಡ್ರು ಪುನಃ ಇಲ್ಲಿ ಅಂತಂದರೆ ಕೇಂದ್ರ ಸರ್ಕಾರ ಪ್ರಾರಂಭ ಮಾಡ್ತಿಲ್ಲ. ಈ ಸಂಪುಟಕ್ಕೆ ಸಾಕಷ್ಟು ಬಾರಿ ನಾವು ಮನವಿ ಮಾಡ್ತಿದ್ವಿ. ಕಳೆದ 6 ವರ್ಷಗಳಿಂದ ಕೇಂದ್ರ ಸರ್ಕಾರದ ಪ್ರತಿಯೊಂದು ಕಚೇರಿಗಳನ್ನು ಮತ್ತು ರೈಲ್ವೆ ಅಧಿಕಾರಿಗಳನ್ನು ಸಂಪರ್ಕ ಮಾಡಿದ್ದೀವಿ. ಯಾರೊಬ್ಬರೂ ಸಹ ಇಲ್ಲಿ ಅಂತಾರೆ ಕಿಂಚಿತ್ತೂ ಹಿರಿಯ ನಾಗರಿಕರ ಬಗ್ಗೆ ತಿರುಗಿ ನೋಡ್ತಾ ಇಲ್ಲ. ಇದೇ ರೀತಿಯಾಗಿ ಅಸಡ್ಡೆ ಭಾವನೆ ತೋರಿದ್ದೇ ಆದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ನಾವು ಬೀದಿಗೆ ಇಳಿಬೇಕಾಗುತ್ತೆ. ಅದಕ್ಕೆ ಅವಕಾಶ ಮಾಡಿಕೊಡಬಾರ್ದು. ಪುನಃ ಈ ಯೋಜನೆ ಆರಂಭ ಮಾಡಬೇಕು